ಹೌ ಟು ಬಿಕಮ್ ಅ ಬೆಟರ್ ಡ್ಯಾನ್ಸರ್. ಸೊ ನಾನು ಕೆಲವೊಂದು ಟಿಪ್ಸ್ ಆ್ಯಂಡ್ ಕೀ ಪಾಯಿಂಟ್ಸನ್ನು ಇಟ್ಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಚೈತ್ರಾ ದೇವಾಡಿಗ ನಿಮ್ಮ ಮುಂದೆ ಹೊಸ ಟಾಪಿಕ್ನೊಂದಿಗೆ ದಿನ ಕೂಡ ಬರ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಚೂಸ್ ಯುವರ್ ಮ್ಯೂಸಿಕ್. ಓಕೆ, ನೀವು ಮೊದಲನೇದಾಗಿ ಡ್ಯಾನ್ಸ್ ಶುರು ಮಾಡೋದಕ್ಕಿಂತ ಮುಂಚೆ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡೋದು ಕೂಡ ಮುಖ್ಯ ಆಗಿರ್ತದೆ. ನಿಮಗೆ ಯಾವ ರೀತಿಯ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ಮೊದಲಿಗೆ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಪ್ರಿಫರೆನ್ಸ್ ಮೇರೆಗೆ ನೀವು ಹೆಚ್ಚಿನ ಜೋಶ್ ಕೊಟ್ಟು ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದರೆ ಅದು ಖಂಡಿತವಾಗೂ ಸಕ್ಸಸ್ಫುಲ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಾದಮೇಲೆ ಚೂಸ್ ಎ ಕಂಫರ್ಟೇಬಲ್ ಸ್ಪೇಸ್. ಸೊ ನಿಮಗೆ ಪ್ರಾಕ್ಟೀಸ್ ಮಾಡುವ ಮುಂಚೆ ಒಂದು ಸರಿಯಾದ ಜಾಗವನ್ನು ನೋಡಿಕೊಳ್ಳೋದು ತುಂಬ ಮುಖ್ಯ ಆಗಿರ್ತದೆ. ಸೊ ಮೇ ಬಿ ಅದು ಮಿರರ್ ಮುಂದೆ ಆಗಿರಬಹುದು, ಬೇರೆ ಯಾವುದಾದರೂ ತುಂಬ ಸ್ಪೇಸ್ ಇರುವ ಜಾಗ ಕೂಡ ಆಗಿರ್ಬೋದು. ಒಟ್ಟಿನಲ್ಲಿ ನಿಮಗೆ ಕಂಫರ್ಟೇಬಲ್ ಆಗಿರಬೇಕು. ಸ್ಟಾರ್ಟ್ ವಿತ್ ಬೇಸಿಕ್ ಸ್ಟೆಪ್. ಮೊದಲಿಗೆ ಡಿಫಿಕಲ್ಟ್ ಸ್ಟೆಪ್ಸ್, ಲೆಗ್ ವಾಕ್ಗಳೆಲ್ಲ ಇದ್ದಾವಲ್ಲ ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಮೊದಲಿಗೆ ನೀವು ಸಣ್ಣ ಪುಟ್ಟ ಒಂದು ಬೇಸಿಕ್ ಸ್ಟೆಪ್ ಮೂಲಕವೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ನೀವು ಯೋಗ ಮಾಡೋರಾಗಿದ್ದರೆ ಖಂಡಿತವಾಗ್ಲೂ ಹ್ಯಾಂಡ್ ಮೂಮೆಂಟ್, ಲೆಗ್ ಮೂಮೆಂಟ್ ಎಲ್ಲ ನೀಟಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ನೀವು ಏನಿಲ್ಲ ಅಂತ ಹೇಳಿದರೂ ಜಸ್ಟ್ ಹ್ಯಾಂಡ್ ಮೂಮೆಂಟ್ಸ್ಗಳನ್ನು ಮಾಡೋದು, ಈ ರೀತಿಯ ಯೋಗಾಸನಗಳನ್ನೆಲ್ಲ ಮಾಡೋದನ್ನು, ಎಕ್ಸಸೈಸ್ಗಳನ್ನು ಮಾಡೋದನ್ನು ಮರಿಬೇಡಿ. ಇದರಿಂದಾಗಿ ನೀವು ನಿಮ್ಮ ಸ್ಟೇಬಿಲಿಟಿಯನ್ನು ಕಂಡುಕೊಡ್ತೀರಿ. ಆ್ಯಂಡ್ ಅದಾದಮೇಲೆ ಫಾಲೋ ದ ಬೀಟ್ಸ್. ನೀವು ಸಾಂಗಿಗೆ ಸ್ಟೆಪ್ ಹಾಕಿರ್ತೀರಲ್ಲ, ಆ ಸಾಂಗಿನ ಬೀಟಿಗೆ ಹೋಗ್ತಾ ಇದೆಯಾ ಅಂತ ಹೇಳಿ ನೀವು ನೋಡ್ಕೊಳ್ಳೋದು ಮುಖ್ಯ ಆಗಿರ್ತದೆ. ಆ್ಯಂಡ್ ಇದರ ಮೂಲಕವಾಗಿ ನೀವು ಒಂದು ಪರ್ಟಿಕ್ಯುಲರ್ ಆಗಿ ನೀಟಾಗಿ ಡ್ಯಾನ್ಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅದಾದಮೇಲೆ ವಾಚ್ ಆ್ಯಂಡ್ ಇಮಿಟೇಟ್ ಡ್ಯಾನ್ಸ್ ವೀಡಿಯೋಸ್. ಯೂಟ್ಯೂಬಲ್ಲಿ ಆ್ಯಂಡ್ ಅದರ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೇಕಾದಷ್ಟು ಡ್ಯಾನ್ಸ್ ವೀಡಿಯೋಸ್ಗಳು ಸಿಗ್ತದೆ. ಸೊ ಅದನ್ನು ನೋಡಿಕೊಂಡು ಅದರೊಟ್ಟಿಗೆ ನೀವು ನಿಮ್ಮ ಡ್ಯಾನ್ಸನ್ನು ಮೂವ್ ಮಾಡಲಿಕ್ಕಾಗ್ತದೆ ಅಂತ ನೋಡಿ. ಆ್ಯಂಡ್ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಟ್ರೈ ಮಾಡಿ ಖಂಡಿತ. ಪ್ರಾಕ್ಟೀಸ್ ರೆಗ್ಯುಲರ್ಲಿ. ಆ್ಯಂಡ್ ಈ ಡ್ಯಾನ್ಸ್ ಮಾತ್ರ ಅಲ್ಲ, ಯಾವುದೇ ಸ್ಕಿಲ್ ಆಗಿರಲಿ, ರೆಗ್ಯುಲರ್ ಪ್ರಾಕ್ಟೀಸಿಂದ ನೀವು ನಿಮ್ಮ ಒಂದು ಸ್ಕಿಲ್ಲನ್ನು ಇಂಪ್ರೂವ್ ಮಾಡಬಹುದಾಗಿದೆ. ಅದರಿಂದಾಗಿ ಡೈಲಿ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಒಂದು ಸಿಂಪಲ್ ಸ್ಟೆಪ್ಪನ್ನು ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದರೆ ಒಂದು ನಾನು ಹೇಳಿದಾಗ ಎಕ್ಸಸೈಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಮೇ ಬಿ ಈ ರೀತಿಯಾಗಿ ಹ್ಯಾಂಡ್ ಮೂಮೆಂಟನ್ನು ಮಾಡೋದಾಗಿರಬಹುದು, ಲೆಗ್ಗನ್ನು ಕೂಡ ರೋಲ್ ಮಾಡೋದಾಗಿರಬಹುದು, ಆ್ಯಂಡ್ ಹ್ಯಾಂಡ್ ಈ ಬೆರಳುಗಳನ್ನು ಮೂಮೆಂಟ್ ಮಾಡೋದಾಗಿರಬಹುದು. ಇದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮಗೆ ಡ್ಯಾನ್ಸ್ ನೀಟಾಗಿ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಬಾಡಿ ಸೊಂಟ ತಿರುಗಿಸೋದಾಗಿರ್ಬೋದು, ಇಂಥ ಸ್ಟೆಪ್ಗಳನ್ನೆಲ್ಲ ಮಾಡಿ ನೋಡ್ಕೊಳ್ಳಿ. ಬಿಕಾಸ್ ಡ್ಯಾನ್ಸ್ನಲ್ಲಿ ಇವುಗಳು ತುಂಬ ಮುಖ್ಯ ಆಗಿರ್ತದೆ. ಮಿರರ್ ಫಾರ್ ಅ ಫೀಡ್ಬ್ಯಾಕ್ ಅಂತ ಹೇಳ್ತಾರೆ. ಯಾವುದೇ ಡ್ಯಾನ್ಸ್ ಕಲಿಯುವಾಗಲೂ ಅಷ್ಟೇ ಮಿರರನ್ನು ಹಿಡ್ಕೊಂಡು ಕಲಿತರೆ ನಿಮಗೆ ಯೂಸ್ಫುಲ್ ಆಗ್ತದೆ. ಯಾಕಂತ ಹೇಳಿದರೆ ನಿಮಗೆ ನೀವೇ ಟೀಚರೂ ಆಗಿರ್ತೀರಿ, ನಿಮಗೆ ನೀವೇ ಸ್ಟೂಡೆಂಟು ಆಗಿರ್ತೀರಿ. ಆ್ಯಂಡ್ ಯಾವುದೆಲ್ಲ ಮಿಸ್ಟೇಕ್ಸ್ಗಳಿದ್ದಾವೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅದರಿಂದಾಗಿ ನೀವು ಮಿರರ್ ನೋಡಿ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಫೋಕಸ್ ಆನ್ ಬಾಡಿ ಮೂಮೆಂಟ್. ನಿಮ್ಮ ಬಾಡಿ ಮೂಮೆಂಟ್ಗಳ ಮೇಲೆ ನಿಮಗೆ ಫೋಕಸ್ ಇರಬೇಕು. ಆ್ಯಂಡ್ ಇದರಿಂದಾಗಿ ನಿಮಗೆ ಡ್ಯಾನ್ಸಿನ ಮೇಲೆ ಗ್ರಿಪ್ ಸಿಗ್ತದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಈ ಡ್ಯಾನ್ಸನ್ನೆಲ್ಲ ಕಲಿಬೇಕಾದ್ರೆ ಸ್ಟ್ರೆಸ್ಫುಲ್ ಆಗಿ ಕಲಿಯುವ ಅವಶ್ಯಕತೆ ಇಲ್ಲ. ಮೇ ಬಿ ನೀವು ಗುಡ್ ಡ್ಯಾನ್ಸರ್ ಆಗಬೇಕು ಅಂತ ಹೇಳಿದರೂ ಕಾಮಾಗಿ ಸ್ಟೇ ಹೆಲ್ತಿಯಾಗಿ, ಸ್ಟೇ ಫನ್ ಆಗಿ ತಗೊಂಡು ಈ ರೀತಿಯಾಗಿ ಡ್ಯಾನ್ಸನ್ನು ಕಲಿಬಹುದು. ಸ್ಟೇ ರಿಲ್ಯಾಕ್ಸ್ಡ್ ಆ್ಯಂಡ್ ಹ್ಯಾವ್ ಫನ್. ಓಕೆ, ಇದಕ್ಕೂ ಹೆಚ್ಚು ನೀವು ಏನಾದರೂ ಗೈಡ್ಲೈನ್ಸ್ ತಗೊಳ್ಬೇಕು ಅಂತ ಹೇಳಿದರೆ ಡ್ಯಾನ್ಸ್ ಕ್ಲಾಸ್ ಮೂಲಕವಾಗಿ ಒಂದು ಗೈಡ್ಲೈನ್ಸನ್ನು ಪಡ್ಕೊಳ್ಬಹುದು. ಆ್ಯಂಡ್ ಡ್ಯಾನ್ಸ್ ಕ್ಲಾಸಿಗೆ ಹೋಗುವುದಕ್ಕಿಂತ ಮುಂಚೆ ಈ ಎಲ್ಲ ಕೀ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಗುಡ್ ಡ್ಯಾನ್ಸರ್ ಆಗ್ಬೋದು ಅಂತ ಹೇಳ್ತೇನೆ. ಇದಾದಮೇಲೆ ನೀವು ಡ್ಯಾನ್ಸ್ ಕ್ಲಾಸಿಗೆ ಹೋದರೆ ಪಕ್ಕ ಬೇಗ ಕಲಿತೀರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಇರಿ, ಖುಷಿಯಾಗಿರಿ, ಹ್ಯಾವ್ ಅ ಫನ್. ಜೀವನದಲ್ಲಿ ಅದೇ ಇರೋದು ತಾನೇ.